ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ರುದ್ರಯಾಮಲದ ಉಮಾಮಹೇಶ್ವರ ಸಂವಾದದಲ್ಲಿ ಬರುವಂತಹ ಶಿವ ಷಡಕ್ಷರ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಸ್ತೋತ್ರ ಹಾಗೆ ಅದರ ಅರ್ಥವನ್ನು ನೋಡೋಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ನಮಂತಿ ಋಷಯೋ ದೇವಾ ನಮಂತ್ಯಪ್ಸರಸಾಂಗಣಾಃ ನರಾ ನಮಂತಿ ದೇವೇಶಂ ನಕಾರಾಯ ನಮೋ ನಮಃ. ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಪರಾಯಣಂ ಮಹಾಪಾಪಹರಂ ದೇವಂ ಮಕಾರಾಯ ನಮೋ ನಮಃ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಮೇಕಪದಂ ನಿತ್ಯಂ ಶ್ರೀಕಾರಾಯ ನಮೋ ನಮಃ. ವಾಹನಂ ವೃಷಭೋ ಯಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ. ಯತ್ರ ಯತ್ರ ಸ್ಥಿತೋ ದೇವಃ ಸರ್ವವ್ಯಾಪಿ ಮಹೇಶ್ವರಃ ಯೋ ಗುರುಃ ಸರ್ವದೇವಾನಾಂ ಯಕಾರಾಯ ನಮೋ ನಮಃ. ಷಡಕ್ಷರಮಿದಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಇತಿ ಶ್ರೀರುದ್ರಯಾಮಲೆ ಉಮಾಮಹೇಶ್ವರ ಸಂವಾದೆ ಶಿವಷಡಕ್ಷರಸ್ತೋತ್ರಂ ಸಂಪೂರ್ಣಂ. ಈಗ ಈ ಸ್ತೋತ್ರದ ಅರ್ಥವನ್ನು ನೋಡೋಣ. ಯಾರು ಅರ್ಧಚಂದ್ರ ಬಿಂದು ಸಹಿತ ಓಂಕಾರ ಸ್ವರೂಪರು, ಯಾರನ್ನ ಯೋಗಿಗಳು ನಿರಂತರ ಧ್ಯಾನಿಸುವರೋ, ಹಾಗೆಯೇ ಯಾರು ಎಲ್ಲ ಮನೋರಥಗಳನ್ನು ಮೋಕ್ಷವನ್ನೂ ದಯಪಾಲಿಸುವರೋ ಅಂತಹ ಓಂಕಾರ ಸ್ವರೂಪ ಶಿವದೇವರಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಯಾವ ದೇವರನ್ನ ಋಷಿಗಣ ದೇವಗಣ ಹಾಗೆಯೇ ಎಲ್ಲ ಅಪ್ಸರೆಗಳು ಹಾಗೂ ಮಾನವರು ಸ್ತುತಿಸುವರೋ ಅಂತಹ ನಕಾರ ಸ್ವರೂಪಿ ಶಿವದೇವರಿಗೆ ಮತ್ತೆ ಮತ್ತೆ ನಾನು ನಮಸ್ಕರಿಸುವೆ. ಯಾರು ಉದಾರ ಸ್ವಭಾವದವರೋ, ಯಾರು ಮಹಾತ್ಮ ಹಾಗೆಯೇ ದೊಡ್ಡ ದೊಡ್ಡ ಪಾಪಗಳನ್ನು ನಾಶ ಮಾಡುವ ಮಹಾಧ್ಯಾನಪರಾಯಣ ಅಖಂಡ ಸಮಾಧಿಯಲ್ಲಿರುವಂತಹ ಮಹಾದೇವ ಶಿವನು ಅಂತಹ ಮಕಾರ ಸ್ವರೂಪ ಮಹಾದೇವ ಶಿವದೇವರಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಯಾರು ಸಮಸ್ತ ಲೋಕಗಳಿಗೆ ಅನುಗ್ರಹವನ್ನು ಮಾಡುವ ಏಕಮಾತ್ರ ಶಿವಸ್ವರೂಪ ಮಂಗಳಕರನು ಶಾಂತ ಸ್ವರೂಪನು ಜಗತ್ತಿನ ಸ್ವಾಮಿಯೂ ಆದ ನಿತ್ಯನು ಶಿವನೇ ಮಾತ್ರವೆಂಬ ರೀತಿಯಾಗಿ ಶಿಕಾರ ಸ್ವರೂಪನಾದ ಭಗವಾನ್ ಶಿವದೇವರಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಯಾರ ವಾಹನವು ವೃಷಭವೋ, ನಾಗರಾಜ ವಾಸುಕಿ ಯಾರ ಕಂಠಭೂಷಣವೂ ಆಗಿರುವುದೋ, ಹಾಗೆಯೇ ಯಾರ ಎಡಭಾಗದಲ್ಲಿ ಶಕ್ತಿ ಸ್ವರೂಪಳಾದ ಉಮೆಯೂ ಇರುವಳೋ ಅಂತಹ ವಕಾರ ಸ್ವರೂಪ ಭಗವಾನ್ ಶಿವದೇವರಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಯಾವ ಶಕ್ತಿ ಸಂಪನ್ನರಾದ ದೇವರು ಅಂದರೆ ಮಹೇಶ್ವರ ಎಲ್ಲ ದೇವತೆಗಳ ಗುರುವೋ ಹಾಗೆಯೇ ಸರ್ವವ್ಯಾಪಿಯೋ, ಎಲ್ಲೆಡೆ ಅವರ ವ್ಯಾಪ್ತಿ ಇರುವುದೋ ಅಂತಹ ಯಕಾರ ಸ್ವರೂಪ ಶಿವದೇವರಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಈ ಸ್ತೋತ್ರದ ಫಲಶ್ರುತಿ ಈ ರೀತಿಯಾಗಿದೆ. ಯಾರು ಶಿವನ ಸನ್ನಿಧಿಯಲ್ಲಿ ಈ ಷಡಕ್ಷರ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವರೋ ಅವರು ಶಿವಲೋಕವನ್ನು ಹೊಂದಿ ಶಿವನೊಂದಿಗೆ ಪರಮಾನಂದವನ್ನು ಹೊಂದುವರು. ಈ ರೀತಿಯಾಗಿ ರುದ್ರಯಾಮಲದ ಉಮಾಮಹೇಶ್ವರ ಸಂವಾದದ ಶಿವ ಷಡಕ್ಷರ ಸ್ತೋತ್ರ ಇಲ್ಲಿಗೆ ಸಂಪೂರ್ಣವಾಯಿತು. ವಿಶೇಷವಾದ ಈ ಕಾರ್ತೀಕ ಮಾಸದಲ್ಲಿ ನಾವೆಲ್ಲ ಶಿವನ ಈ ಸ್ತೋತ್ರವನ್ನು ಪಠಿಸಿ ಶಿವದೇವರ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.